ಕಳೆದ ವರ್ಷ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಆರ್ಜಿ ಕರ್ ಆಸ್ಪತ್ರೆಯಲ್ಲಿ ನಡೆದಿದ್ದಂತಹ ಭೀಕರ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣದಲ್ಲಿ ಬಂಧಿತನಾಗಿದ್ದಂತಹ ಪ್ರಮುಖ ಅಪರಾಧಿ ಸಂಜಯ್ ರಾಯ್ಗೆ ಕೋರ್ಟ್ ಜೀವಾವಧಿ ಶಿಕ್ಷೆಯನ್ನು ನೀಡಿ ಆದೇಶವನ್ನು ಹೊರಡಿಸಿದೆ. ಕೋಲ್ಕತ್ತಾ ಕೋರ್ಟ್ನಿಂದ ಶಿಕ್ಷೆ ಪ್ರಮಾಣ ಪ್ರಕಟ ಆಗಿದೆ. ಮೊನ್ನೆ ಅಷ್ಟೇ ಆತ ಅಪರಾಧಿ ಅಂತೇಳಿ ಘೋಷಣೆ ಮಾಡಿತ್ತು, ಆದೇಶವನ್ನು ಹೊರಡಿಸಿತ್ತು. ಇವತ್ತು ಶಿಕ್ಷೆಯ ಪ್ರಕಟವನ್ನ ಕಾಯ್ದಿರಿಸಿತ್ತು. ಇವತ್ತು ಶಿಕ್ಷೆ ಪ್ರಕಟಗೊಂಡಿದೆ. ಸಂಜಯ್ ರಾಯ್ಗೆ ಜೀವಾವಧಿ ಶಿಕ್ಷೆಯನ್ನ ಕೊಟ್ಟಿದೆ ಕೋಲ್ಕತ್ತಾ ಕೋರ್ಟ್. ಆ ಮೂಲಕ ಇಡೀ ದೇಶಕ್ಕೆ ಒಂದು ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದೆ. ಆರ್ಜಿ ಕರ್ ವೈದ್ಯ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಅಪರಾಧಿ ಸಂಜಯ್ ರಾಯ್ ದೋಷಿ ಅಂತೇಳಿ ಕೋರ್ಟ್ ಆದೇಶವನ್ನ ಹೊರಡಿಸಿತ್ತು. ಕರ್ತವ್ಯ ನಿರತ ವೈದ್ಯ ಮೇಲೆ ಅತ್ಯಾಚಾರ ಮತ್ತು ಹತ್ಯೆ ಮಾಡಿದ ಅಪರಾಧಿ ಸಂಜಯ್ ರಾಯ್ ನ್ಯಾಯಾಲಯದಲ್ಲಿ ತೀರ್ಪು ಓದಿದಾಗ ತಾನು ಏನೂ ಮಾಡಿಲ್ಲ, ನಿರಪರಾಧಿ ಅಂತ ಹೇಳ್ಕೊಳ್ತಾನೆ. ನಾನು ಇದನ್ನ ಮಾಡಿಲ್ಲ ಸಾರ್ ಅಂತ ಹೇಳ್ಕೊಳ್ತಾನೆ. ಈ ರೀತಿ ಮಾಡಿದವರನ್ನ ಯಾಕೆ ಹಿಡಿದಿಟ್ಟುಕೊಳ್ಳುತ್ತಿಲ್ಲ ಅಂತೇಳಿ ಅವರು ನ್ಯಾಯಾಲಯದಲ್ಲಿ ತಿಳಿಸ್ತಾರೆ. ನೀವೇನಾದ್ರು ಹೇಳಬೇಕು ಅಂದ್ರೆ ಹೇಳ್ಬೋದು ಅಂದಾಗ ಆತ ಏನು ಹೇಳೋದಿಲ್ಲ. ಆ ಬಳಿಕ ಡಿಫೆನ್ಸ್ ಲಾಯರ್ ಸಂಪೂರ್ಣವಾಗಿ ಅಲ್ಲಿ ಮಾಹಿತಿಯನ್ನು ಕೊಟ್ಟು ಈತನ ಮೆಂಟಲಿ ಚೆಕ್ ಮಾಡ್ಬೋದು ಅಂಥೇಳಿ ಅಲ್ಲಿ ಅವರು ಒಂದಷ್ಟು ವಾದವನ್ನು ಕೂಡ ಮಾಡ್ತಾರೆ. ಇದು ಅತಿ ಅಪರೂಪದ ಕೇಸ್ ಅಲ್ಲ ಅಂತೇಳಿ ನ್ಯಾಯಾಧೀಶರು ತಿಳಿಸಿದ್ದಾರೆ. ಟ್ರೈನಿ ವೈದ್ಯ ಮೇಲೆ ಹಲ್ಲೆ ನಡೆಸಿ ಅತ್ಯಾಚಾರವೆಸಗಿದ್ದ ಅಪರಾಧಿ ಅಭಯ ಪೋಷಕರಿಗೆ 17 ಲಕ್ಷ ಪರಿಹಾರ ಘೋಷಣೆ ಮಾಡಿದೆ ಕೋರ್ಟ್. ಪರಿಹಾರ ಬೇಡ, ನ್ಯಾಯ ಬೇಕು ಅಂತೇಳಿ ಪೋಷಕರು ಪಟ್ಟು ಹಿಡಿದಿದ್ರು. ಇದು ಅತಿ ಅಪರೂಪದ ಕೇಸ್ ಅಲ್ಲ ಅಂತ ನ್ಯಾಯಾಧೀಶರು ಹೇಳಿದ್ದಾರೆ. ಮೊನ್ನೆ ದೋಷಿ ಅಂತೇಳಿ ಘೋಷಣೆ ಮಾಡುವ ಸಂದರ್ಭದಲ್ಲೂ ಕೂಡ ಪೋಷಕರು ಅಲ್ಲೇ ಇದ್ರು. 17 ಲಕ್ಷ ಪರಿಹಾರ ಘೋಷಣೆ ಮಾಡುತ್ತೆ ಕೋರ್ಟ್. ಬೇಡ, ನಮಗೆ ಪರಿಹಾರದ ಅವಶ್ಯಕತೆ ಇಲ್ಲ, ನಮಗೆ ನ್ಯಾಯ ಸಿಗಬೇಕು. ಮುಂಬರುವಂತ ದಿನದಲ್ಲಿ ಬೇರೆ ಯಾವುದೇ ಹೆಣ್ಣು ಮಕ್ಕಳಿಗೆ ಇಂಥ ಒಂದು ಪರಿಸ್ಥಿತಿ ಬರಬಾರ್ದು, ಅಂಥ ರೀತಿಯಲ್ಲಿ ಕಠಿಣ ಶಿಕ್ಷೆ ಕೊಡಬೇಕು ಅಂತೇಳಿ ಕೋರ್ಟ್ನಲ್ಲಿ ಅವರು ಮನವಿಯನ್ನ ಮಾಡಿಕೊಂಡಿದ್ರು. ದೇಶಾದ್ಯಂತ ಪ್ರತಿಭಟನೆಗಳು ನಡೆದಿತ್ತು. ಆತನ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತೇಳಿ ಆರ್ಜಿ ಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಟ್ರೈನಿ ವೈದ್ಯ ಆಗಿದ್ದಂಥವಳ ಮೇಲೆ ಅತ್ಯಾಚಾರವೆಸಗಿ ಹತ್ಯೆ ಮಾಡಿ ಇಡೀ ರಾಷ್ಟ್ರವ್ಯಾಪ್ತಿ ಆಕ್ರೋಶಕ್ಕೆ ಕಾರಣವಾಗಿದ್ದಂಥ ಜೊತೆಗೆ ಇಡೀ ದೇಶಾದ್ಯಂತ ವೈದ್ಯಕೀಯ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡಿದ್ರು. ಆತನಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತೇಳಿ ಈ ಒಂದು ಪ್ರಕರಣದ ಪ್ರಮುಖ ಅಪರಾಧಿ ಸಂಜಯ್ ರಾಯ್ಗೆ ಈಗ ಜೀವಾವಧಿ ಶಿಕ್ಷೆಯನ್ನ ಘೋಷಣೆ ಮಾಡಿದೆ. ಅಪರಾಧಿ ಸಂಜಯ್ ರಾಯ್ಗೆ ಜೀವಾವಧಿ ಶಿಕ್ಷೆ ಘೋಷಣೆ ಆಗಿದೆ. ಸಾಯುವವರೆಗೂ ಕೂಡ ಜೈಲಲ್ಲೇ ಇರುವಂತೆ ಆದೇಶ. 50,000 ದಂಡವನ್ನು ಕೂಡ ವಿಧಿಸಲಾಗಿದೆ. 33 ವರ್ಷದ ಸಿವಿಲ್ ಪೊಲೀಸ್ ಸ್ವಯಂ ಸೇವಕ ಆಗಿದ್ದಂಥವನು ಸಂಜಯ್ ರಾಯ್ ತಪ್ಪಿತಸ್ಥ ಅಂತ ಹೇಳಿದ್ದು ಈಗ ಕೋರ್ಟ್ನಲ್ಲೂ ಕೂಡ ಆತನಿಗೆ ಜೀವಾವಧಿ ಶಿಕ್ಷೆಯನ್ನು ಪ್ರಕಟ ಮಾಡಲಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ನಾಗರಾಜ್, ಏನಾಯ್ತು ಇವತ್ತು ಕೋರ್ಟ್ನಲ್ಲಿ? ಮೊನ್ನೆ ಕೂಡ ದೋಷಿ ಅಂತೇಳಿ ಪ್ರಕಟ ಮಾಡುವಾಗ ಆತ ಇಲ್ಲ ನಾನು ನಿರಪರಾಧಿ ಅಂತ ಹೇಳ್ತಾನೆ. ಓವರಾಲ್ ಕೋರ್ಟಲ್ಲಿ ಏನಾಯ್ತು ಇವತ್ತು? ನಾಗೇಂದ್ರ, ಏನು ಈಗಾಗಲೇ ಆತನನ್ನ ಸಂಜಯ್ ರಾಯನ ದೋಷಿ ಅಂತೇಳಿ ಘೋಷಿಸಿದ್ದ ಕಾರಣ ಇವತ್ತು ಪೀಠಕ್ಕೆ ಬರುವಂಥ ನ್ಯಾಯಾಧೀಶರು ಒಂದಷ್ಟು ಕಾಲ ಏನು ಅವ್ರ ಪ್ರೊಸೀಜರ್ ಇರುತ್ತೆ ಅಂದರೆ ಆತನಿಗೆ ವಿಧಿಸಿರ್ತಕ್ಕಂಥ ದಂಡ ಮತ್ತು ಶಿಕ್ಷೆಯ ಪ್ರಮಾಣಕ್ಕೆ ಸಂಬಂಧಿಸಿದಂಥ ಕಡತದ ಮೇಲೆ ಸಹಿಯನ್ನು ಮಾಡಿ ಈತನಿಗೆ ಏನು ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ. ಜೊತೆಗೆ ಜೀವಾವಧಿ ಶಿಕ್ಷೆ ಅಂದರೆ ಏನು ರೆಗ್ಯುಲರ್ ಆಗಿ 14 ವರ್ಷ ಮಾತ್ರ ಇರುತ್ತೆ, ಆದರೆ ಈ ಆರೋಪಿಗೆ ಜೀವಾವಧಿ ಶಿಕ್ಷೆಯನ್ನು ಆತ ಬದುಕಿರೋವರೆಗೂ ವಿಧಿಸಲಾಗ್ತಾ ಇದೆ ಅಂತೇಳಿ ಒಂದು ಪ್ರನೌನ್ಸ್ಮೆಂಟನ್ನು ಮಾಡುವಂಥದ್ದು. ಜೊತೆಗೆ ಅಲ್ಲಿ
ಏನು ಆರೋಪಿಗೆ 50,000 ದಂಡವನ್ನು ಕೂಡ ವಿಧಿಸಲಾಗಿದೆ ಅನ್ನೋದನ್ನ ತಮ್ಮ ಆದೇಶದಲ್ಲಿ ತಿಳಿಸುವಂಥದ್ದು. ಜೊತೆಗೆ ಏನು ಸಂತ್ರಸ್ತೆಯ ಕುಟುಂಬಕ್ಕೆ 17 ಲಕ್ಷಗಳ ಪರಿಹಾರವನ್ನು ನೀಡಬೇಕು ಅಂತೇಳಿ ಆದೇಶವನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಕೋರ್ಟ್ನಲ್ಲಿ ಹಾಜರಿರ್ತಕ್ಕಂಥ ಸಂತ್ರಸ್ತೆಯ ಪರ ಪೋಷಕರು ನಮಗೆ ನ್ಯಾಯವಷ್ಟೇ ಬೇಕು, ಪರಿಹಾರ ಬೇಡ ಅನ್ನೋ ಮಾತನ್ನ ಹೇಳುವಂಥದ್ದು. ಈ ಸಂದರ್ಭದಲ್ಲಿ ಒಂದಷ್ಟು ಡ್ರಾಮಾ ಕೋರ್ಟ್ ಹಾಲ್ನಲ್ಲಿ ನಡೆಯುವಂಥದ್ದು. ಸದ್ಯಕ್ಕೆ ಏನು ಆರೋಪಿ ಸಂಜಯ್ ರಾಯ್ಗೆ ಈಗಾಗಲೇ ಹೇಳಿದಂತೆ ಒಟ್ಟು ಜೀವಾವಧಿ ಶಿಕ್ಷೆಯನ್ನು ಜೀವ ಇರೋವರೆಗೂ ವಿಧಿಸಿರ್ತಕ್ಕಂಥದ್ದು, ಜೊತೆಗೆ 50,000 ದಂಡವನ್ನು ವಿಧಿಸಿರ್ತಕ್ಕಂಥದ್ದು. ಆದರೆ ಇವತ್ತು ಸಹ ಆರೋಪಿ ಪ್ರನೌನ್ಸ್ ಮಾಡಿರ್ತಕ್ಕಂಥದ್ದು ಏನಂತಂದರೆ, ನನಗೂ ಈ ಒಂದು ಪ್ರಕರಣಕ್ಕೂ ಸಂಬಂಧ ಇಲ್ಲ, ನಾನು ನಿರಪರಾಧಿ ಅನ್ನೋ ಮಾತನ್ನು ಕೋರ್ಟ್ ಹಾಲ್ನಲ್ಲಿ ಹೇಳಿರ್ತಕ್ಕಂಥದ್ದು. ಈ ಹಿಂದೆ ಆತನನ್ನು ದೋಷಿ ಅಂತೇಳಿ ಪ್ರಕಟ ಮಾಡಿದಂಥ ಸಂದರ್ಭದಲ್ಲಿ ಒಬ್ಬ IPS ಅಧಿಕಾರಿ ಇದ್ದಾರೆ ಅಂತೇಳಿ ಆರೋಪವನ್ನು ಮಾಡಿದ್ದ. ಆದರೆ ಅದಕ್ಕೆ ಸಂಬಂಧಿಸಿದಂತೆ ಇದುವರೆಗೂ ಯಾವುದೇ ರೀತಿಯ ಸಾಕ್ಷ್ಯಗಳಿಲ್ಲ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು, ಘಟನೆ ಆದಾಗ ಸ್ಥಳೀಯ ಪೊಲೀಸರ ಒಂದು ತನಿಖೆ ಏನಿತ್ತು, ಇದಕ್ಕೆ ಸಾಕಷ್ಟು ತೀವ್ರ ವಿರೋಧ ವ್ಯಕ್ತವಾಗಿತ್ತು. ರಾಷ್ಟ್ರಾದ್ಯಂತ ಈ ವಿಚಾರ ಚರ್ಚೆಗಾದ ಬಳಿಕ ಒಂದು CBIಗೆ ಈ ಒಂದು ಪ್ರಕರಣವನ್ನು ಕೊಟ್ಟಿದ್ದು. ಹೀಗಾಗಿ ಆರೋಪಿಯ ಹೇಳಿಕೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿತ್ತು. ಆದರೆ ಇದಕ್ಕೆ ಸಂಬಂಧಿಸಿದಂಥ ಯಾವುದೇ ದಾಖಲೆಗಳಾಗಲಿ ಅಥವಾ ಕೋರ್ಟ್ಗೆ ಪಿಟಿಷನ್ಸ್ ಆಗಲಿ ಇದುವರೆಗೂ ಫೈಲ್ ಆಗಿಲ್ಲ. ಹೀಗಾಗಿ ಆರೋಪಿಗೆ ಕೊಟ್ಟಿರ್ತಕ್ಕಂಥ ಶಿಕ್ಷೆ ಇಲ್ಲಿ ಉಳಿದುಕೊಂಡಿರ್ತಕ್ಕಂಥದ್ದು ಪ್ರಾಸಿಕ್ಯೂಷನ್ಗೆ ಏನಂತಂದರೆ ಡೆತ್ ಆಗ್ಬೋದು. ನಿರ್ಭಯ ಪ್ರಕರಣದಂತೆ ಇಲ್ಲೂ ಸಹ ಆರೋಪಿಗೆ ಡೆತ್ ಪೆನಾಲ್ಟಿಯನ್ನು ಹಾಕಲಾಗುತ್ತೆ, ಗಲ್ಲಿಗೆ ಹಾಕಲಾಗುತ್ತೆ ಅಂತೇಳಿ ಎಣಿಸಲಾಗಿತ್ತು. ಆದರೆ ಇದು ತೀರಾ ಅಪರೂಪದ ಪ್ರಕರಣ ಏನಲ್ಲ. ಹೀಗಾಗಿ ತನಗೆ ಜೀವಾವಧಿ ಶಿಕ್ಷೆಯನ್ನು ಜೀವ ಇರೋವರೆಗೂ ಬದುಕಿರೋವರೆಗೂ ನೀಡಲಾಗ್ತಾ ಇದೆ ಅಂತೇಳಿ ಜಡ್ಜ್ ಪ್ರನೌನ್ಸ್ ಮಾಡಿರೋದು. ಹೀಗಾಗಿ ಪ್ರಾಸಿಕ್ಯೂಷನ್ ಇದನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಎಲ್ಲ ತನಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತೇಳಿ ಹೋಗುತ್ತಾ ಇಲ್ಲ ಅನ್ನೋದನ್ನ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ನಾಗರಾಜ್ ಹಾಗೆ ಸಂಪರ್ಕದಲ್ಲೇ ಇರಿ, ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀನಿ. ನೋಡಿ, ಈ ಒಂದು ಪ್ರಕರಣದ ಹಿನ್ನೆಲೆಯನ್ನು ಗಮನಿಸಿದಾಗ ಆಗಸ್ಟ್ 9ನೇ ತಾರೀಕು 2024 ಕೋಲ್ಕತ್ತಾದ ಸರ್ಕಾರಿ ಸ್ವಾಮ್ಯದ RG ಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ 31 ವರ್ಷದ ಟ್ರೈನಿ ವೈದ್ಯೆ ಕರ್ತವ್ಯದಲ್ಲಿದ್ದಂಥ ಸಂದರ್ಭದಲ್ಲಿ ಸೆಮಿನಾರ್ ಹಾಲ್ನ 3ನೇ ಮಹಡಿಯಲ್ಲಿ ಅರೆಬೆತ್ತಲೆ ಆಗಿ ಆಕೆ ದೇಹ ಪತ್ತೆಯಾಗಿತ್ತು. ದೇಹ ಪತ್ತೆ ಆದ ಬಳಿಕ ಆಕೆ ಮೇಲೆ ಅತ್ಯಾಚಾರವೆಸಗಿರೋದು ಗೊತ್ತಾಗಿತ್ತು. ಅದಾದ ಬಳಿಕ 10ನೇ ತಾರೀಕು ಆಗಸ್ಟ್ 10ನೇ ತಾರೀಕು ಪ್ರಕರಣದ ಆರಂಭದಲ್ಲಿ ತನಿಖೆ ನಡೆಸ್ತಾ ಇದ್ದ ಕೋಲ್ಕತ್ತಾ ಪೊಲೀಸರು ಆರೋಪಿ, ಈಗ ಅಪರಾಧಿ ಸಂಜಯ್ ರಾಯ್ನನ್ನು ಬಂಧಿಸ್ತಾರೆ. ಕೋಲ್ಕತ್ತಾ ಪೊಲೀಸ್ನಲ್ಲಿ ಮಾಜಿ ನಾಗರಿಕ ಸ್ವಯಂ ಸೇವಕರಾಗಿದ್ದಂಥ ಆತ ಅಪರಾಧ ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ. ಕಳೆದ ವರ್ಷ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ RG ಕರ್ ಆಸ್ಪತ್ರೆಯಲ್ಲಿ ನಡೆದಿದ್ದಂತಹ ಭೀಕರ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣದಲ್ಲಿ ಬಂಧಿತನಾಗಿದ್ದಂತಹ ಪ್ರಮುಖ ಆರೋಪಿ, ಪ್ರಮುಖ ಅಪರಾಧಿ ಸಂಜಯ್ ರಾಯ್ಗೆ ಕೋರ್ಟ್ ಜೀವಾವಧಿ ಶಿಕ್ಷೆಯನ್ನು ನೀಡಿ ಆದೇಶವನ್ನು ಹೊರಡಿಸಿದೆ. ಕೋಲ್ಕತ್ತಾ ಕೋರ್ಟ್ನಿಂದ ಶಿಕ್ಷೆ ಪ್ರಮಾಣ ಪ್ರಕಟ ಆಗಿದೆ. ಮೊನ್ನೆ ಅಷ್ಟೇ ಆತ ಅಪರಾಧಿ ಅಂತೇಳಿ ಘೋಷಣೆ ಮಾಡಿತ್ತು, ಆದೇಶವನ್ನು ಹೊರಡಿಸಿತ್ತು. ಇವತ್ತು ಶಿಕ್ಷೆಯ ಪ್ರಕಟವನ್ನು ಕಾಯ್ದಿರಿಸಿತ್ತು. ಇವತ್ತು ಶಿಕ್ಷೆ ಪ್ರಕಟಗೊಂಡಿದೆ. ಸಂಜಯ್ ರಾಯ್ಗೆ ಜೀವಾವಧಿ ಶಿಕ್ಷೆಯನ್ನ ಕೊಟ್ಟಿದೆ ಕೋಲ್ಕತ್ತಾ ಕೋರ್ಟ್. ಆ ಮೂಲಕ ಇಡೀ ದೇಶಕ್ಕೆ ಒಂದು ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದೆ. RG ಕರ್ ವೈದ್ಯೆಯ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಅಪರಾಧಿ ಸಂಜಯ್ ರಾಯ್ ದೋಷಿ ಅಂತೇಳಿ ಕೋರ್ಟ್ ಆದೇಶವನ್ನು ಹೊರಡಿಸಿತ್ತು. ಕರ್ತವ್ಯ ನಿರತ ವೈದ್ಯೆಯ ಮೇಲೆ ಅತ್ಯಾಚಾರ ಮತ್ತು ಹತ್ಯೆ ಮಾಡಿದ ಅಪರಾಧಿ ಸಂಜಯ್ ರಾಯ್ ನ್ಯಾಯಾಲಯದಲ್ಲಿ